ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಈ ವಿಡಿಯೋದಲ್ಲಿ 4 ಥರ ಅಡುಗೆ, ಸ್ನ್ಯಾಕ್ಸ್ ಅಡುಗೆ ಅಂತಲೂ ಸಹ ಹೇಳ್ಬೋದು. 4 ಥರ ಅಡುಗೆಯನ್ನು ಸಿಂಪಲ್ಲಾಗಿ ಮಳೆಗಾಲದಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಈ ರೀತಿ ನಾವು ಟ್ರೈ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಊಟ ಮಾಡ್ತಾರಲ್ವ. ಹಾಗಾಗಿ ನಾನು ನಿಮಗೆ ಚಿಕನ್ ಗೊಜ್ಜು ಮತ್ತು ಬಾಳೆಕಾಯಿ ಗೊಜ್ಜು, ನೆಕ್ಸ್ಟು ರಾಗಿ ಅವಲಕ್ಕಿನ ಹೇಗೆ ಮಾಡೋದು, ಆನಿಯನ್ ಎಗ್ ಕಟ್ಲೆಟ್, ನೆಕ್ಸ್ಟ್ ಎಗ್ ದೋಸೆ, ಇದೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಈ ರೀತಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ಒಂದೇ ಥರ ಅಡುಗೆ ಮಾಡೋದಕ್ಕಿಂತ ವೆರೈಟಿ ಅಡುಗೆನ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರಲ್ವ. ಈಗ ದೋಸೆ ಹಿಟ್ಟು ಇಳಿದ್ರೆ ಏನು ಮಾಡ್ತೀವಿ, ಈರುಳ್ಳಿ ಹಾಕಿ ಈರುಳ್ಳಿ ದೋಸೆ ಮಾಡಿಕೊಟ್ಬಿಡ್ತೀವಿ. ಅದ್ರ ಬದಲು ಈ ರೀತಿ ನಾವು ಸ್ಪೆಷಲ್ಲಾಗಿ ಮಕ್ಳಿಗೆ ಮಾಡಿಕೊಟ್ಟಾಗ ಏನೋ ಅಮ್ಮ ಸ್ಪೆಷಲ್ಲಾಗಿ ಮಾಡಿದ್ದಾರೆ, ಇಂಟ್ರೆಸ್ಟಾಗಿದೆ ಅಂತೇಳಿ ಮಕ್ಕಳು ಖುಷಿಯಿಂದ ತಿಂತಾರೆ. ಹಾಗಾಗಿ ನಾನು ನಿಮಗೆ ಈಸಿಯಾಗಿ ರಾಗಿ ಅವಲಕ್ಕಿ ಮಾಡೋದು ಹೇಗೆ, ಮತ್ತು ಬಾಳೆಕಾಯಿ ಗೊಜ್ಜು ಮಾಡೋದು ಹೇಗೆ, ನೆಕ್ಸ್ಟು ಚಿಕನ್ ಗೊಜ್ಜನ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಫುಲ್ ವಿಡಿಯೋ ವಾಚ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1/2 kg ಚಿಕನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 1 ಟೊಮೆಟೊ, ಗೆಡ್ಡೆಕೋಸನ್ನ ತೊಗೊಂಡಿದ್ದೀನಿ, ಆಲೂಗೆಡ್ಡೆ ತೊಗೊಂಡಿಲ್ಲ. ನೀವು ಬೇಕು ಅಂದರೆ ತೊಗೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ, ಹುರಿಗಡಲೆ, ಕೊಬ್ಬರಿಕಾಯಿ ತುರಿ, ಚಕ್ಕೆ, ಲವಂಗ, 2 ಬೆಳ್ಳುಳ್ಳಿ, ಮೆಣಸು ಮತ್ತು ಬಟಾಣಿ ಕಾಳು ಮತ್ತು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದು, ನಂತರ ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಮಸಾಲೆಗೆ ಎಲ್ಲನೂ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಅದ್ರ ಜೊತೆಗೇ ನಾವು ತರಕಾರಿ ಮತ್ತು ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ಈಗ ನಾನು ರುಬ್ಕೊಂಡಿರುವಂತಹ ಮಸಾಲೆನೂ ಹಾಕ್ಕೊಂಡೆ. ವಿತಿನ್ ಒಂದು 5 ಮಿನಿಟ್ಸು ಮಸಾಲೆನ ಹಾಕಿ ಉಬ್ಬರೋವರೆಗೂ ಇಟ್ಕೊಂಡ್ರೆ ಸಾಕು, ಗೊಜ್ಜಂತೂ ರೆಡಿಯಾಗುತ್ತೆ. ನಾವು ಯಾವಾಗ್ಲೂ ಮಟನ್ ಗೊಜ್ಜು, ಗೋಟಿ ಗೊಜ್ಜು ಮಾಡ್ತೀವಲ್ವ, ಅದ್ರ ಬದಲು ಈ ರೀತಿ ಚಿಕನ್ ಗೊಜ್ಜು ಕೂಡ ಮಾಡ್ಬೋದು. ಒಂಥರ ಸ್ಪೆಷಲ್ಲಾಗಿರುತ್ತೆ. ಯಾವಾಗಲೂ ನಾವು ಮಟನ್ ಕೈಮಾ ಮಾಡ್ತೀವಲ್ವ, ಚಿಕನ್ ಕೈಮಾನು ಟ್ರೈ ಮಾಡ್ತೀವಲ್ವ, ಅದೇ ರೀತಿ ಚಿಕನ್ ಗೊಜ್ಜು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿ. ಸೊ ಚಿಕನ್ ಗೊಜ್ಜಿಗೆ ಮುದ್ದೆನೂ ಕೂಡ ಚೆನ್ನಾಗಿರುತ್ತೆ, ರೈಸು ಚೆನ್ನಾಗಿರುತ್ತೆ. ಆದರೆ ನಾನು ಈ ದಿನ ಚಿಕನ್ ಗೊಜ್ಜಿಗೆ ಪೂರಿ ಮಾಡ್ಕೊಂಡಿದ್ದೀನಿ. ಮಕ್ಕಳು ಪೂರಿ ಅಂದರೆ ತುಂಬ ಇಷ್ಟಪಡ್ತಾರೆ. ಏನಾದರೂ ಗ್ರೇವಿ ಮಾಡ್ತೀವಲ್ವ ಸಂಡೇ ಟೈಮು, ಆವಾಗ ಈಗ ನಾವು ಚಿಕನ್ನ ಬಳಸ್ಕೊಂಡು ಈ ರೀತಿ ಗೊಜ್ಜನ್ನ ಮಾಡಿ ಪೂರಿ ಮಾಡಿಕೊಟ್ರಂತೂ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಸೊ ನಾನು ಈಗ ನಿಮಗೆ ಚಿಕನ್ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟೆ. ಈಗ ನೆಕ್ಸ್ಟ್ ಅಡುಗೆಗೆ ಹೋಗೋಣ. ನೆಕ್ಸ್ಟ್ ಅಡುಗೆ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಚಿಕನ್ ಗೊಜ್ಜು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಸೇಮ್ ಬೋಟಿ ಗೊಜ್ಜು ಥರನೇ ಕಾಣಿಸುತ್ತೆ, ಬಟ್ ಬೋಟಿ ಗೊಜ್ಜಿಗಿಂತನೂ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಪೂರಿ ಮತ್ತು ಚಿಕನ್ ಗೊಜ್ಜಂತೂ ಒಳ್ಳೆ ಕಾಂಬಿನೇಷನ್ ಕೊಡ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಓಕೆ, ಈಗ ನಮ್ಮ ಮಕ್ಳಿಗಂತೂ ಇವಾಗ ಹಾಕ್ಕೊಡ್ತಾ ಇದ್ದೀನಿ. ಅವರಂತೂ ಫುಲ್ ಹ್ಯಾಪಿ, ಖುಷಿಪಟ್ಟು ಊಟ ಮಾಡಿದ್ರವರು. ಓಕೆ, ಈಗ ನಾವು ನೆಕ್ಸ್ಟ್ ಅಡುಗೆಗೆ ಹೋಗೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಹೇಳಿದೆ, ಉಳಿದಿರುವಂಥ ದೋಸೆ ಹಿಟ್ಟಲ್ಲಿ ಮಕ್ಕಳಿಗೆ ಎಗ್ ದೋಸೆನ ಹೇಗೆ ಮಾಡಿಕೊಡೋದು. ಎಗ್ ದೋಸೆ ಎಲ್ಲ ಮಾಡ್ತೀವಿ, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರಲ್ವ. ನೀವಿಲ್ಲಿ ನೋಡ್ತಾ ಇರ್ಬೋದು, 4 ಮೊಟ್ಟೆ ತೊಗೊಂಡಿದ್ದೀನಿ. ಯಾಕಂದರೆ ಒಂದೊಂದು ಮಕ್ಳು ಏನು ಮಾಡ್ತವೆ ಅಂದರೆ ಮೊಟ್ಟೆ ತಿನ್ನಲ್ಲ, ಮೊಟ್ಟೆ ಅಂದರೆ ಬೇಜಾರು ಮಾಡ್ಕೋತಾರೆ. ಹಾಗಾಗಿ ನಾವೇನು ಮಾಡಬೇಕಪ್ಪ ಅಂದರೆ ಯಾವುದಾದ್ರೂ ಮೊಟ್ಟೆಯಲ್ಲಿರುವಂತಹ ವೆರೈಟಿ ರೆಸಿಪೀಸ್ನ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಸಂಜೆ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ, ಹೊಟ್ಟೆ ತುಂಬ ಹಸ್ವಾಗ್ತಾ ಇರುತ್ತೆ ಈ ಮಳೆಗಾಲದಲ್ಲಂತೂ. ಆಗ ನೀವು ಈ ರೀತಿ ಉಳಿದಿರುವಂಥ ದೋಸೆ ಹಿಟ್ಟನ್ನ ದೋಸೆ ರೀತಿಯೇ ಹಾಕ್ಬಿಟ್ಟು ಮೇಲ್ಗಡೆ ಮೊಟ್ಟೆನ ಹೊಡೆದ್ಬಿಟ್ಟು ಅದನ್ನು ಹಾಕಿದ್ರೆ ಮೊಟ್ಟೆ ದೋಸೆ ಆಗುತ್ತೆ. ಜಸ್ಟ್ ಇದು ಏನನ್ಸುತ್ತೆಪ್ಪ ಅಂದರೆ ಸಪ್ಪೆ ಅನಿಸುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗಿ ಕೇಳ್ತಾರೆ ಮಕ್ಕಳು. ಯಾವಾಗಲೂ ಸ್ನ್ಯಾಕ್ಸು ಕ್ರಿಸ್ಪಿಯಾಗಿರಲಿ ಅಂತ ಕೇಳ್ತಾರಲ್ವ, ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಅಂದರೆ ಒಂದೊಂದು ಚಿಟಿಕೆ, ಮತ್ತು ಸ್ವಲ್ಪ ಸಾಲ್ಟು, ನೆಕ್ಸ್ಟು ಚಿಲ್ಲಿ ಪೌಡರು, ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿಬಿಟ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ಬೇಕಿದ್ರೆ, ತುಂಬ ಟೇಸ್ಟಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿ ಗ್ರೇವಿ ಏನು ಬೇಕಾಗಿಲ್ಲ, ಜಸ್ಟ್ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆಮ್ಲೆಟ್ ಥರನೇ ಅನಿಸುತ್ತೆ. ಮಕ್ಕಳಂತೂ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೋ ಕಾಣಿಸುತ್ತೆ. ಈ ರೀತಿ ಸ್ಟ್ರೆಚರಲ್ಲಿ ಕಾಣಿಸಿದ್ರಂತೂ ಎಷ್ಟು ಚೆನ್ನಾಗಿ ತಿಂತಾರೆ ಅಂದರೆ ಮಕ್ಕಳು, ಅದು ನೋಡಿದಾಗಲೇ ಮಕ್ಕಳಿಗೆ ತಿನ್ನಬೇಕು ಅಂತ ಅನಿಸ್ಬೇಕು. ಆ ರೀತಿ ಮಾಡಿಕೊಟ್ಟಾಗ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ಫ್ರೆಂಡ್ಸ್, ಇವಾಗ ನಾನು ಮೊಟ್ಟೆ ದೋಸೆನ ಈಸಿಯಾಗಿ ಮಕ್ಕಳಿಗೆ ಕ್ರಿಸ್ಪಿಯಾಗಿ ಹೇಗೆ ಮಾಡೋದು ಅಂತ ನಾನು
ಅಂದರೆ ಸಾಧಾರಣವಾಗಿ ಎಲ್ಲ ವೆರೈಟಿಯಾಗಿ ಆನಿಯನ್ನು, ಟೊಮೆಟೊ, ನೆಕ್ಸ್ಟು ಕ್ಯಾರೆಟ್ ಎಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು. ಕಡಿಮೆ ಟೈಮ್ ಇದ್ದಾಗ ಸಿಂಪಲ್ಲಾಗಿ ಈ ರೀತಿ ನಾವು ಮಾಡ್ಕೊಡ್ಬೋದು. ಸೊ ಮಕ್ಕಳು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಫ್ರೆಂಡ್ಸ್, ಹಾಗಿದ್ರೆ ನಾವೀಗ ಬೇಗ ನೆಕ್ಸ್ಟ್ ಅಡುಗೆಗೆ ಹೋಗೋಣ. ನೆಕ್ಸ್ಟ್ ಅಡುಗೆ ಏನಪ್ಪ ಅಂದರೆ ಆನಿಯನ್ ಎಗ್ ಕಟ್ಲೆಟು. ಸೊ ಇದೊಂಥರ ಸ್ಪೆಷಲ್ಲಾಗಿರುತ್ತೆ. ಏನಾದರೂ ಸ್ಪೆಷಲ್ಲಾಗಿ ಸ್ನ್ಯಾಕ್ಸ್ ಕೊಡು ಅಂತಂದಾಗ ಮಕ್ಕಳು, ನಾವು ಏನಪ್ಪ ಮಾಡೋದು, ಪ್ರತಿನಿತ್ಯ ಮಾಡೋದೇ ಮಾಡ್ತಾ ಇರಬೇಕಾದ್ರೆ ಅಮ್ಮ ಇದನ್ನೇ ಮಾಡ್ತೀಯ, ಏನಾದರೂ ವೆರೈಟಿಯಾಗಿ ಮಾಡು ಅಂತ ಹೇಳಿದಾಗ ನಾವು ಈ ರೀತಿ ಟ್ರೈ ಮಾಡಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಉದ್ದುದ್ದಕ್ಕೆ ಆನಿಯನ್ನ ಕಟ್ ಮಾಡಿಕೊಂಡು ಅದಕ್ಕೆ 2 ಮೊಟ್ಟೆನ ಒಡೆದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದು ಮೊಟ್ಟೆ ಒಳಗಡೆ ಈರುಳ್ಳಿ ಚೆನ್ನಾಗಿ ಮೆಲ್ಟ್ ಆದರೆ ಸೊ ಟೇಸ್ಟ್ ಅಂತೂ ಸೊ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ವಡೆ ಮಾಡ್ತೀವಲ್ಲ ನೋಡಿ, ಆ ಲೆವೆಲ್ಗೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಇದು ಯಾವ ರೀತಿ ಕಾಣಿಸುತ್ತೆ ಅಂದರೆ ಪಕೋಡ ಥರ ಕಾಣಿಸುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಾವು ಉಂಡೆ ಕಟ್ಟಿ ತಟ್ಟಾಗ ಅದು ನೀಟಾಗಿ ಬರಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಕಟ್ಲೆಟ್ನ ಮಾಡೋದಕ್ಕೆ ಬ್ರೆಡ್ ಕ್ರಮ್ಸ್ ಬೇಕು. ಈಗ ಬ್ರೆಡ್ ಕ್ರಮ್ಸ್ ತರೋಕ್ಕಾಗಲ್ಲ ಅಂದರೆ ಮನೇಲಿ ಆಲ್ಮೋಸ್ಟು ಬ್ರೆಡ್ ಇರುತ್ತೆ. ಆ ಬ್ರೆಡ್ನ ಈ ರೀತಿ ಎಲ್ಲ ಚೂರು ಮಾಡಿಬಿಟ್ಟು ತಟ್ಟೆಗೆಲ್ಲ ಹಾಕ್ಬಿಟ್ಟು ಈಗ ಅದನ್ನು ನೀಟಾಗಿ ವಡೆ ಅಳತೆಗೆ ಮಾಡಿಕೊಂಡು ಅದ್ರ ಮೇಲೆ ಹಾಕಬೇಕು. ಅದು ಕೆಳಗಡೆನೂ ಕೂಡ ಚೆನ್ನಾಗೆಲ್ಲ ಸೇರಿಕೊಳ್ಳುತ್ತೆ. ಮೇಲ್ಗಡೆನೂ ಸ್ವಲ್ಪ ಪ್ರೆಸ್ ಮಾಡಿ ಹಾಕಿದ್ರೆ ಬ್ರೆಡ್ ಕ್ರಮ್ಸ್ನ ಸೊ ಒಂದು ಹದಕ್ಕೆ ಬಂತು ಅಂತಲೇ ಅರ್ಥ. ನೀವಿಲ್ಲಿ ನೋಡ್ತಾ ಇರ್ಬೋದು ಆನಿಯನ್ ಎಗ್ ಕಟ್ಲೆಟು ಒಂದು ಹಂತಕ್ಕೆ ರೆಡಿ ಆಯಿತು. ಇದನ್ನು ಫ್ರೈ ಮಾಡಿಕೊಂಡ್ರೆ, ಡೀಪ್ ಫ್ರೈ ಮಾಡ್ಕೊಂಡ್ರಂತೂ ಪರ್ಫೆಕ್ಟಾಗಿ ರೆಡಿ ಆಯಿತು ಅಂತಲೇ ಅರ್ಥ. ಈಗ ನಾನು ಒಂದು ಬಾಣಲಿಯಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಕಾದಿದ ತಕ್ಷಣವೇ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಂಡ್ರೆ ಬೆಸ್ಟು. ಇದೇನಾಗುತ್ತೆ ಅಂದರೆ ಮೇಲೆ ಕ್ರಿಸ್ಪಿನೆಸ್ ಬರುತ್ತೆ, ಒಳಗಡೆ ಅದು ಮುದ್ದೆ ಥರ ಅನಿಸುತ್ತೆ, ಹಿಟ್ಟಿಟ್ಟು ಥರ ಅನಿಸುತ್ತೆ, ತಿನ್ನೋದಕ್ಕೆ ಟೇಸ್ಟ್ ಇರಲ್ಲ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದಕ್ಕೆ ಟೊಮೆಟೊ ಸಾಸ್ನ ಹಾಕ್ಕೊಂಡು ತಿಂತಾಯಿದ್ರಂತೂ ಅದ್ಭುತದಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಿ ಟೇಸ್ಟ್ನ ಕೊಡುತ್ತೆ. ಮಕ್ಕಳಿಗೆ ಒಂಥರ ಮೊಟ್ಟೆನೂ ಕೊಟ್ಟಂಗಾಗುತ್ತೆ ಮತ್ತು ಅವ್ರ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ. ಅವ್ರು ಸ್ನ್ಯಾಕ್ಸ್ ತಿಂದು ಖುಷಿನೂ ಕೂಡ ಪಡ್ತಾರೆ ಮಕ್ಕಳಂತೂ. ನಮ್ಮ ಮಕ್ಳಿಗಂತೂ ಈ ರೀತಿ ತಿಂಡಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಸೊ ಈಗ ಲಾಸ್ಟ್ ಅಡುಗೆ ಏನಪ್ಪ ಅಂದರೆ ಮರಗೆಣ್ ಪಲ್ಯನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಮರ್ಗೆಣ್ಸಲ್ಲಿ ಚಿಪ್ಸು ಕೂಡ ಮಾಡ್ಬೋದು. ಆಲ್ಮೋಸ್ಟ್ ನೀವು ನನ್ನ ಹಳೆ ವೀಡಿಯೋಗಳನ್ನ ಚೆಕ್ ಮಾಡಿದಾಗ ನಿಮಗೆ ಸಿಗುತ್ತೆ. ಇದರಲ್ಲಿ ಕಡ್ಡಿ ಚಿಪ್ಸು ಮತ್ತು ಚಿಪ್ಸ್ನ ಎಲ್ಲನೂ ಕೂಡ ಯಾವ ರೀತಿ ಮಾಡೋದು, ಗ್ರೇವಿ ಹೇಗೆ ಮಾಡೋದು ಎಲ್ಲನೂ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ದಿನ ಪಲ್ಯ ಸಿಂಪಲಾಗಿ ಮನೇಲೇನು ತರಕಾರಿ ಇಲ್ಲ ಅಂದಾಗ, ಈಗ ಹಳ್ಳಿ ಅಂದಮೇಲೆ ಪಕ್ಕದಲ್ಲೇ ಹಿತ್ತಲಲ್ಲೇ ಬೆಳೆದಿರ್ತೀವಿ ಮರ್ಗೆಣ್ಸನ್ನ ತಂದು ಈಗ ಸಿಂಪಲಾಗಿ ನಾವು ಪಲ್ಯ ಮಾಡ್ಕೊಂಡು ತಿಂದಾಗ ಇದು ಆರೋಗ್ಯಕ್ಕೆ ಎಲ್ಲ ರೀತಿಲೂ ಕೂಡ ಹೆಲ್ಪ್ ಮಾಡುತ್ತೆ. ಇದನ್ನು ಈಸಿಯಾಗಿ ನಾವು ಪಲ್ಯ ಮಾಡ್ಕೋಬೋದು. ಇದ್ರ ಮೇಲಿರೋ ಲೇಯರೆಲ್ಲ ಈಸಿಯಾಗಿ ತೆಗೆದಾಕ್ಬಿಟ್ಟು ನಾವು ಅದನ್ನು ಒಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡು ಇದನ್ನು ಸ್ವಲ್ಪ ಅರಿಶಿನ ಎಲ್ಲ ಹಾಕಿ ನೀಟಾಗಿ ತೊಳೆದು 6-7 ಮಿನಿಟ್ಸ್ ಬೇಯೋದಕ್ಕೆ ಬಿಟ್ಬಿಡಬೇಕು. ಅದು ನೀಟಾಗಿ ಬೆಂದರೆ ಪಲ್ಯ ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ ಎಷ್ಟು ಬೇಕೋ ಕಡಿಮೆ ನೀರು ಹಾಕ್ಕೊಳ್ಳಿ, ಯಾಕಂದರೆ ಆ ನೀರು ವೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 6-7 ಮಿನಿಟ್ಸು ಚೆನ್ನಾಗಿ ಬಾಯ್ಲಾಗೋದಕ್ಕೆ ಬಿಡಬೇಕು. ನಿಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಅದು ಬೇಯುತ್ತೆ. ಸೊ ಇದು ಬೇಯ್ತಾ ಇರಲಿ. ನಂತರ ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬಾಣಲಿನ ಇಟ್ಕೊಂಡು ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದ ತಕ್ಷಣವೇ ಇದಕ್ಕೆ ಸ್ವಲ್ಪ ಸಾಸಿವೆ, ಹಿಂಗು, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿಕಾಯಿ ಜೊತೆಗೆ ಒಣಮೆಣ್ಸಿಕಾಯಿನೂ ಹಾಕ್ಕೊಂಡ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಕಡಲೆಬೇಳೆನೂ ಕೂಡ ಅದು ನಿಮ್ಮ ಚಾಯ್ಸು, ಬೇಕು ಅಂದರೆ ಹಾಕ್ಕೊಳ್ಳಿ, ಒಬ್ಬೊಬ್ಬರಿಗೆ ಅದು ಇಷ್ಟ ಆಗಲ್ಲ. ಸೊ ಕಡಲೆಬೇಳೆ ಹಾಕಬೇಕಾದ್ರೆ ಯಾವಾಗಲೂ ನಾವಿನ್ನೇನು ಪಲ್ಯ ಮಾಡ್ತೀವಿ ಅನ್ಬೇಕಾದ್ರೆ ಒಂದು 5 ಮಿನಿಟ್ಸ್ ಬೇಗನೆ ಅದನ್ನು ನೀರಲ್ಲಿ ನೆನೆಸಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ. ನಿಮ್ಮ ಮನೇಲಿ ಒಂದ್ಸರಿ ನೀವು ಟ್ರೈ ಮಾಡಿ. ಮತ್ತು ನಾನು ಒಂದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೊತೆಗೆ ಕರಿಬೇವಿನ ಸೊಪ್ಪು. ಇದಿಷ್ಟನ್ನು ಚೆನ್ನಾಗಿ ನಾವೀಗ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಬರಲಿ, ಸ್ವಲ್ಪ ಬಂದರೆ ಸಾಕು. ಪಲ್ಯಕ್ಕೆಲ್ಲ ನೀಟಾಗಿ ಫ್ರೈ ಆದರೆ ಈರುಳ್ಳಿ ಟೇಸ್ಟು ಚೆನ್ನಾಗಿರಲ್ಲ, ಬೇಗನೆ ಹುಳಿನೂ ಕೂಡ ಬಂದುಬಿಡುತ್ತೆ. ಒಂದು ಅರ್ಧಂಬರ್ಧ ಬೆಂದರೆ ಸಾಕು ಈರುಳ್ಳಿ. ಸೊ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ. ಈಗ ಅದು ಎಲ್ಲ ಬೆಂದಿತ್ತಲ್ಲ, ಅದನ್ನೆಲ್ಲ ನೀರೆಲ್ಲ ಸೋಸಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಈಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ಅಂತೂ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು ಸೂರ್ಯ ಬೋಸಿಗೆ ಹಾಕ್ಕೊಂಡು ನೀರೆಲ್ಲ ಸೋರಿಸಿದ್ದೀನಿ. ಈಗ ಬೆಂದಿರುವಂತಹ ಮರ್ಗೆಣ್ಸನ್ನು ಕೂಡ ಹಾಕ್ಕೊಂಡು
ಆದಷ್ಟು ಸ್ಟವ್ನ ಈಗೇನು ಮಾಡಬೇಕು ಅಂದರೆ ಪಾತ್ರೆ ಸೀದೋಗುತ್ತೆ, ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಂಡು ನೀಟಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ, ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿದ್ರಂತೂ ಒಂದು ಅದ್ಭುತವಾದ ಪಲ್ಯ ಅಂತೂ ರೆಡಿ ಆಯಿತು ಅಂತಲೇ ಅರ್ಥ. ಮನೇಲಿ ಏನಾದರೂ ಸಿಂಪಲ್ಲಾಗಿ ರಸಮನ್ನು ಮಾಡ್ತಾಯಿದ್ದೀವಿ ಅಂತಂದಾಗ ಈ ರೀತಿ ಸೈಡಲ್ಲಿ ಪಲ್ಯ ಮಾಡ್ಕೊಂಡ್ರಂತೂ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡೋದ್ಮೇಲೆ ಯುವರ್ ಚಾಯ್ಸ್, ಇದೊಂದು ಆಪ್ಷನ್ ಅಂತಲೇ ಹೇಳ್ಬೋದು. ಲೆಮನ್ ಜ್ಯೂಸ್ ಹಾಕಿದ್ರೆ ಹಾಕ್ತಾರೀರಿ, ಬಟ್ ಲೆಮನ್ ಜ್ಯೂಸ್ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಇವಾಗ ಮರ್ಗಣಿಸ್ ಪಲ್ಯನ ಹೇಗೆ ಮಾಡೋದು ಅಂತ ನಾನು ಹೇಳಿದೆ ಅಲ್ವಾ. ಲಾಸ್ಟಲ್ಲಿ ಸಿಂಪಲ್ ಅಂದರೆ ಸಿಂಪಲ್ಲು ಒಂದು 2 ಮಿನಿಟ್ಸಲ್ಲಿ ಹೇಳ್ಕೊಡ್ತೀನಿ. ಈಗ ರಾಗಿ ಅವಲಕ್ಕಿ ಎಲ್ಲ ಸಿಗುತ್ತಲ್ವ, ಅದು ಟೇಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ರಾಗಿ ಅವಲಕ್ಕಿನ ಯಾವ ರೀತಿ, ಸುಮಾರು ಜನ ಕೇಳಿದ್ರು ರಾಗಿ ಅವಲಕ್ಕಿನ ಯಾವ ರೀತಿ ಅದನ್ನು ಫ್ರೈ ಮಾಡೋದು ಎಲ್ಲ, ಅದು ಆಗ್ಲೇ ಅದು ಫುಲ್ಲು ಸ್ಮೂತ್ ಇರುತ್ತಲ್ಲ ಅಂತ ಕೇಳ್ತಾಯಿದ್ರು. ತುಂಬ ಈಸಿ ಅಂದರೆ ಈಸಿ. ನಾವು ಕಡಲೆಪುರಿ ಒಗ್ಗರಣೆ ಮಾಡ್ತೀವಲ್ಲ ಅದೇ ರೀತಿ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಎಲ್ಲ ಎಣ್ಣೆಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಸ್ವಲ್ಪ ಒಣಮೆಣ್ಸಿಕಾಯಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು, ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ, ಅದಕ್ಕೆ ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಆದಷ್ಟು ಲೋ ಫ್ಲೇಮಲ್ಲಿ ಸ್ಟವ್ನೇ ಇಟ್ಕೊಂಡ್ರೆ ಬೆಸ್ಟು. ಯಾಕಂದರೆ ಅದು ಸೀದೋಗುತ್ತೆ ಬೇಗನೆ ಪೌಡರ್ನ ಹಾಕಿದ್ಮೇಲೆ. ನಂತರ ಫಾಸ್ಟಾಗಿ ನಾವಿವಾಗ ರಾಗಿ ಅವಲಕ್ಕಿ ಇದೆಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡುವಂಥ ಅಡುಗೆಗಳು. ಸಂಜೆ ಟೈಮು ಕಾಫಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ದಾಗ ನಾವು ಬಜ್ಜಿ ಎಲ್ಲ ಮಾಡ್ಕೊಂಡು ತಿನ್ನೋದ್ರ ಬದಲು ಈ ರೀತಿ ಮಾಡಿಕೊಟ್ಟಾಗ ತುಂಬಾ ಚೆನ್ನಾಗಿರುತ್ತೆ. ಬಜ್ಜಿ ಮಾಡ್ಕೊಂಡು ತಿಂದಾಗ ಹೊಟ್ಟೆ ಉರಿ ಬರೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಮಾಡ್ಕೊಂಡು ತಿನ್ನಬೇಕು. ಅದನ್ನೆಲ್ಲ ಪ್ರತಿ ಸಾರಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಬಜ್ಜಿ ಎಲ್ಲ ಇಷ್ಟ ಆಗಲ್ಲ ಅಂದರೆ ಈ ರೀತಿ ರಾಗಿ ಅವಲಕ್ಕಿ ಫ್ರೈ ಮಾಡೋದನ್ನ ನೀವು ರೂಢಿ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ಆಗುವಂಥ ಅಡುಗೆಗಳು. ಸೊ ಫ್ರೆಂಡ್ಸ್, ನಾನೀಗ ನಿಮಗೆ ಒಂದು 4-5 ರೀತಿಯ ಅಡುಗೆಗಳನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಈ ಅಡುಗೆಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್.